ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಾ. ಕೇರಳವನ್ನ ನಾವೆಲ್ಲ ಗಾಡ್ಸ್ ಒನ್ ಕಂಟ್ರಿ ಅರ್ಥಾತ್ ದೇವರ ಸ್ವಂತ ನಾಡು ಅಂತ ಕರಿತೀವಿ. ಆದರೆ ಅದೇ ಕೇರಳ ಈಗ ಗಾಡ್ಸ್ ಗೋಲ್ಡ್ ಕಂಟ್ರಿ ಆಗಿ ಹೋಗಿದೆ. ಈಗ ನಾನು ಹೇಳೋಕೆ ಹೊರಟಿರೋದು ಗೋಲ್ಡನ್ ಗಾಡ್ ಪದ್ಮನಾಭ ಸ್ವಾಮಿಯ ದೇಗುಲದಲ್ಲಿ ಸಿಕ್ಕ ಸಂಪತ್ತಿನ ಬಗ್ಗೆ. ಅಲ್ಲಿ ಏನೇನೆಲ್ಲ ಸಿಕ್ತು ಗೊತ್ತಾ? ಚಿನ್ನದ ವಿಗ್ರಹ, ಚಿನ್ನದ ನಾಣ್ಯ, ಚಿನ್ನದ ಸರ, ಚಿನ್ನದ ಉಡಿದಾರ, ಏನುಂಟು ಏನಿಲ್ಲ ಎಲ್ಲವೂ ಪದ್ಮನಾಭನ ಸಂಪತ್ತು. ಪದ್ಮನಾಭ ಸ್ವಾಮಿ ದೇಗುಲದ ರಹಸ್ಯ ಕೋಣೆಗಳಲ್ಲಿ ಸಿಕ್ಕ ಆ ನಿಧಿ ಆ ದೇವಸ್ಥಾನಕ್ಕೆ ವಿಶ್ವದ ಅತ್ಯಂತ ಶ್ರೀಮಂತ ದೇಗುಲ ಅನ್ನೋ ಪಟ್ಟವನ್ನ ಕೊಟ್ಟಿದೆ. ಪದ್ಮನಾಭ ಸ್ವಾಮಿ ಈಗ ತಿಮ್ಮಪ್ಪನಿಗಿಂತಲೂ ಶ್ರೀಮಂತ. ಪದ್ಮನಾಭ ಸ್ವಾಮಿ ದೇಗುಲ ಈಗ ಜಗತ್ತಿನ ಅತ್ಯಂತ ಶ್ರೀಮಂತ ವಿಷ್ಣು ದೇವಸ್ಥಾನ. ಈ ದೇಗುಲದ ನೆಲಮಾಳಿಗೆಯಲ್ಲಿ ಅದಿನ್ನೆಷ್ಟು ಸಂಪತ್ತಿದೆಯೋ ಗೊತ್ತಿಲ್ಲ. ದೇಗುಲದ ಭಂಡಾರದಲ್ಲಿ ಅಗೆದಷ್ಟು ಬಂಗಾರ, ವಜ್ರ, ವೈಢೂರ್ಯ ಸಿಗುತ್ತಲೇ ಇದೆ. ಈಗ ಸಿಕ್ಕಿರೋದು 1,00,000 ಕೋಟಿಗೂ ಹೆಚ್ಚು ಸಂಪತ್ತು. ನೆನಪಿಡಿ, ಇದು ದೇಶದ ಅತಿ ದೊಡ್ಡ ಉದ್ಯಮ ಸಂಸ್ಥೆಯಾದ ರಿಲಯನ್ಸ್ನ 1 ವರ್ಷದ ವಹಿವಾಟು. ದೇಗುಲದ ಭಂಡಾರದ ರಹಸ್ಯ ಬಿಚ್ಚಲ್ಪಟ್ಟುತ್ತಿದ್ದಂತೆಯೇ ಎಲ್ಲರೂ ದಿಗ್ಮೂಢರಾಗುತ್ತಿದ್ದಾರೆ. ಈ ಸಂಪತ್ತಿನ ಒಡೆಯ ಶ್ರೀ ಅನಂತ ಪದ್ಮನಾಭ ಸ್ವಾಮಿ. ಈ ದೇಗುಲದ ನೆಲಮಾಳಿಗೆಯಲ್ಲಿ ಸಿಕ್ಕಿರೋ ಸಂಪತ್ತಿನ ಲೆಕ್ಕವನ್ನೊಮ್ಮೆ ನೋಡಿಕೊಳ್ಳಿ. ಇದು 1,00,000 ಕೋಟಿಗೂ ಹೆಚ್ಚು. ಸಿಕ್ಕುತ್ತಿರುವುದೆಲ್ಲ ವಜ್ರ, ವೈಢೂರ್ಯ, ಮುತ್ತು, ರತ್ನ, ಹರಳುಗಳ ಆಭರಣಗಳೇ ಅಲ್ಲಿ. ಹದಿನೆಂಟು ಅಡಿ ಎತ್ತರದ ರತ್ನ ಖಚಿತ ಅನಂತ ಪದ್ಮನಾಭ ವಿಗ್ರಹವಿದೆ. ಚಿನ್ನದ ಕವಚ ಹೊಂದಿರೋ ಆ ವಿಗ್ರಹದ ತೂಕ 35 ಕೆಜಿ. ಆ ಕವಚದಲ್ಲಿ 1000ಕ್ಕೂ ಹೆಚ್ಚು ಮುತ್ತು ರತ್ನಗಳಿವೆ. ಆ ಚಿನ್ನದ ಕವಚ ಈಗಾಗಲೇ 13 ತುಂಡುಗಳಾಗಿ ಒಡೆದು ಭಿನ್ನವಾಗಿದೆ. ಇನ್ನೊಂದು ವಿಗ್ರಹ ಶ್ರೀಕೃಷ್ಣನದ್ದು. ಅದು ಕೂಡ ಚಿನ್ನದ್ದೇ. ತೂಕ 5 ಕೆಜಿ. ದೇವರಷ್ಟೇ ಅಲ್ಲ, ಒಂದು ಮಾನವನ ಮೂರ್ತಿಯೂ ಇದೆ. ಇದರ ತೂಕ 1 ಕೆಜಿ. 1000 ಚಿನ್ನದ ಸರಗಳಿವೆ. ಅದರಲ್ಲಿ ಒಂದು ಚಿನ್ನದ ಸರ 18 ಉದ್ದವಿದೆ. ತೂಕ 10 ಕೆಜಿ. 18ನೇ ಶತಮಾನದ 535 ಕೆಜಿ ಚಿನ್ನದ ನಾಣ್ಯಗಳು ಸಿಕ್ಕಿವೆ. ಈಸ್ಟ್ ಇಂಡಿಯಾ ಕಂಪನಿಯ 36 ಕೆಜಿ ಚಿನ್ನದ ನಾಣ್ಯಗಳು ಸಿಕ್ಕಿವೆ. ದೇವರಿಗೆ ನೈವೇದ್ಯ ಸಮರ್ಪಿಸಲು ಬಳಸುತ್ತಿದ್ದ ಚಿನ್ನ, ರತ್ನ ಖಚಿತ ಪಾತ್ರೆಯೊಂದು ಸಿಕ್ಕಿದೆ. ದೇವರಿಗೆ ಹಾಕಲು ಬಳಸುತ್ತಿದ್ದ 6 ಚಿನ್ನದ ಉಡಿದಾರಗಳು ಸಿಕ್ಕಿವೆ. ನಿಂತ ಭಂಗಿಯಲ್ಲಿರೋ ವಿಷ್ಣುವಿನ 2 ಕೆಜಿ ತೂಕದ ವಿಗ್ರಹವು ಪದ್ಮನಾಭನ ಖಜಾನೆಯಲ್ಲಿ ದೊರೆತಿದೆ. ಬೆಳ್ಳಿ ವಸ್ತುಗಳು, ಚಿನ್ನದ ಕಿರೀಟಗಳು ಇವೆ. ಇವುಗಳಲ್ಲಿ ಒಂದು ಕಿರೀಟ ತಿರುವಾಂಕೂರಿನ ರಾಜ ಧರಿಸುತ್ತಿದ್ದ ಕಿರೀಟವಂತೆ. ರಾಜಧನ ರೂಪದಲ್ಲಿ ನೀಡಲಾದ ಚಿನ್ನದ ವಸ್ತುಗಳು, ಆಭರಣಗಳು ದೇವಸ್ಥಾನದ ನೆಲಮಾಳಿಗೆಯಲ್ಲಿವೆ. ಚಿನ್ನದ ರಾಶಿ ರಾಶಿಯೇ ಸಿಕ್ಕಿದೆ. ಅದರಲ್ಲಿ 2 ಕೆಜಿ ಚಿನ್ನದ ನಾಣ್ಯಗಳೇ ಇವೆ. ರಾಶಿ ರಾಶಿ ಚಿನ್ನದ ಉಂಗುರಗಳಿವೆ, ಚಕ್ರಗಳಿವೆ. ನಮಗೆ ತೆಂಗಿನಕಾಯಿ ಗೊತ್ತು.
ಆದರೆ ಈ ದೇಗುಲದಲ್ಲಿ ಬಂಗಾರದ ತೆಂಗಿನಕಾಯಿಯ ಚಿಪ್ಪುಗಳಿವೆ. ಕೆಲವು ಚಿಪ್ಪುಗಳಲ್ಲಿ ಪ್ರಾಚೀನ ಕಾಲದ ಮುತ್ತುಗಳೂ ಇವೆ. ಅಂದ ಹಾಗೆ ಇದೆಲ್ಲ ಸಿಕ್ಕಿದ್ದು ಈ ದೇವಸ್ಥಾನದ ನೆಲಮಾಳಿಗೆಯಲ್ಲಿ. ಆ ನೆಲಮಾಳಿಗೆಯಲ್ಲಿರೋದು 6 ಕೊಠಡಿಗಳು. ಅವುಗಳನ್ನು A, B, C, D, E ಮತ್ತು F ಅಂತ ಗುರುತಿಸಲಾಗಿದೆ. ಇದುವರೆಗೆ ತೆರೆಯಲಾಗಿರೋದು 5 ಕೊಠಡಿಗಳನ್ನ ಮಾತ್ರ. ಇನ್ನೂ ಒಂದು ಕೊಠಡಿಯನ್ನ ತೆರೆಯಬೇಕಿದೆ. ಅದು B ಕೊಠಡಿ. ಆರು ಕೊಠಡಿಗಳು ನೇರವಾಗಿಲ್ಲ, ಅಕ್ಕಪಕ್ಕದ ಕೋಣೆಗಳ ರೀತಿಯಲ್ಲಿವೆ. ಒಂದೊಂದು ದಿಕ್ಕಿನಲ್ಲಿದೆ. ಕೋಣೆಗಳು ನೆಲಮಟ್ಟದಿಂದ 18 ಅಡಿ ಆಳದಲ್ಲಿವೆ. ಈ ಕೊಠಡಿಗಳಿಗೆ ಪ್ರವೇಶ ಸುಲಭವಲ್ಲ. ಶತಮಾನಗಳಿಂದ ಗಾಳಿ ಬೆಳಕು ಇಲ್ಲದೆ ಇದ್ದ ಈ ಕೊಠಡಿಗಳಲ್ಲಿ ಉಸಿರಾಡೋದಕ್ಕೆ ಆಮ್ಲಜನಕವೂ ಇಲ್ಲ. ಈಗ ಆ ಕೊಠಡಿಗಳನ್ನ ಪ್ರವೇಶಿಸೋ ಮುನ್ನ ಆ ಕೊಠಡಿಗಳಿಗೆ ಆಮ್ಲಜನಕ ಪೂರೈಸಲಾಗುತ್ತೆ. ಆಮೇಲೆ ಆ ಕೊಠಡಿಗಳನ್ನ ಪ್ರವೇಶಿಸೋ ಅರ್ಚಕರು ಮತ್ತು ಸುಪ್ರೀಂ ಕೋರ್ಟ್ ನಿಯೋಜಿಸಿರೋ ಸಿಬ್ಬಂದಿ ಆಮ್ಲಜನಕದ ಮಾಸ್ಕ್ಗಳನ್ನ ಧರಿಸಿಕೊಂಡು ಇಳಿಯಬೇಕು. ಇಲ್ಲದಿದ್ರೆ ಪ್ರಾಣಕ್ಕೆ ಅಪಾಯ. ಇಂತಹ ಅಪಾಯಕಾರಿ ಸ್ಥಳದಲ್ಲಿ ಚಿನ್ನ, ವಜ್ರ, ವೈಡೂರ್ಯ, ಮುತ್ತು, ರತ್ನ, ಹವಳ, ಪಚ್ಚೆ ಮೊದಲಾದ ಪ್ರಾಚೀನ ಕಾಲದ ಆಭರಣಗಳಿವೆ. ಎಲ್ಲವೂ ಪದ್ಮನಾಭನಿಗೆ ಭಕ್ತರು ಕೊಟ್ಟ ಕಾಣಿಕೆಗಳು. ಅದು ಇಂದಿನ ಕಾಲದ ಭಕ್ತರಲ್ಲ. ಯಾವ ರಾಜನೋ ಯಾವ ಕೋಟ್ಯಾಧೀಶ್ವರನೋ ಪದ್ಮನಾಭನಿಗೆ ಅರ್ಪಿಸಿ ಬಿಟ್ಟು ಹೋದ ಚಿನ್ನಾಭರಣಗಳು ಈಗ ತಾನೇ ಪತ್ತೆಯಾಗುತ್ತಿವೆ. ಕರ್ನಾಟಕದ 1 ವರ್ಷದ ಬಜೆಟ್ ಎಷ್ಟು? ನೆನಪಿರಲಿ, ಅದು ಪದ್ಮನಾಭನ ಸಂಪತ್ತಿಗಿಂತ ಕಡಿಮೆ. ಹೇಗೆ ಅನ್ನೋದನ್ನ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ.